ಈ ನಿಮ್ ಬುದ್ಧಿನೇ ನನ್ಗಿಷ್ಟ ಆಗದೆ ಇರೋದು. ಅವಳು ಹೋಗ್ತೀನಿ ಅಂದ್ರೆ ನೀವೇ ಕಳ್ಸೋದಕ್ಕೆ ರೆಡಿ ಇಲ್ಲ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಚಂದ್ರು. ನಮ್ ಎಲ್ರಿಗಿಂತ ಅವಳೇ ನಿಮಗ್ ಮುಖ್ಯ ಆಗೋಗಿದ್ದಾಳೆ ಅಲ್ವಾ? ನನಗ್ ತಾರಕ್ ಹೇಗ್ ಮುಖ್ಯನೋ ಅವನಿಗೆ ಮಯೂರಿನೂ ಹಾಗೆ ಮುಖ್ಯ. ಇದನ್ನ ಹೇಳಿದ್ರೆ ನಿನಗೆ ಕೋಪ ಬರ್ಬೋದು, ಆದ್ರೆ ಇದೇ ಸತ್ಯ. ಆ ಸತ್ಯನ ಸುಳ್ಳು ಮಾಡೋದು ಹೇಗೆ ಅಂತ ಈ ರಾಜೇಶ್ವರಿ ಚೆನ್ನಾಗ್ ಗೊತ್ತು. ಆದ್ರೆ ನೀವು ಮಗನೇ ಮುಖ್ಯ ಅಂತ ಹೇಳ್ತಾ ಇದ್ದೀರಲ್ವಾ? ಆ ಕೆಳಗಡೆ ಬಿದ್ದ ಅಸಹ್ಯನ ನಮ್ಮ ಮಗ ತಿಂತಾ ಇರ್ಬೇಕಾದ್ರೆ ನೋಡ್ಕೊಂಡು ಸುಮ್ನೆ ನಿಂತಿದ್ರಲ್ವಾ? ತಿನ್ಬೇಡ್ವೋ, ಅದು ಅಸಹ್ಯ ಅಂತ ಹೇಳ್ಬೋದಾಗಿತ್ತಲ್ವಾ? ಮೊದಲಿಗೆ ಅನ್ನನ ಅಸಹ್ಯ ಅನ್ನೋದು ಬಿಡು ರಾಜೇಶ್ವರಿ. ನಾನು ಅವನಿಗೆ ತಿನ್ಬೇಡೋ ಅದನ್ನ ಅಂತ ಹೇಳಿದ್ ಮರ್ತೋದ್ಯಾ? ಆದ್ರೆ ಅದನ್ನ ಶುರು ಮಾಡಿದ್ದೆ ನೀನಲ್ವಾ? ಅದನ್ನ ನಿನ್ನಿಂದ ತಡೆಯೋಕಾಯ್ತಾ? ಅವನು ನನ್ನ ಮಾತು ಎಲ್ಲಿ ಕೇಳ್ತಾನೆ? ನನ್ನ ಮಾತಿಗೆ ಯಾವತ್ ಬೆಲೆ ಕೊಟ್ಟಿದ್ದಾನೆ? ಅಸತ್ಯ ಗೊತ್ತಿದ್ದು ಮತ್ತ್ಯಾಕೆ ಅನ್ನನ ಕೆಳಗ್ ಚೆಲ್ದೆ? ಕುಮಾರಿ ಬಂದು ಅವಳ ಪಾಳ್ಗವಳು ಅದನ್ನ ಕೊಟ್ಟು ಹೋಗ್ತಾ ಇದ್ಲು. ಆ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ದೆ ನೀನು. ಅವಳಷ್ಟೊಂದು ಪ್ರೀತಿಯಿಂದ ನನ್ನ ಅಕ್ಕ ತಿನ್ಲಿ ಅಂತ ತಂದಿದ್ಲು. ಅದ್ ನಿನ್ ಕಣ್ಣು ಕಾಣಿಸ್ಲೇ ಇಲ್ವಾ? ಗಂಡನ ಮನೇಲಿ ಕೋಟಿ ಇದ್ರೂ ತವ್ರ ಮನೆ ಒಂದು ತುತ್ತಿಗೆ ಅದು ಸಮ ಅಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ನೀನು, ಈ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಇಷ್ಟೆಲ್ಲ ದುಡಿತಿದ್ಯಾ. ಯಾವತ್ತಾದ್ರೂ ನಿನ್ ಮಕ್ಕಳು ಪ್ರೀತಿಯಿಂದ ನಿನ್ಗೆ ಹೀಗೇನಾದ್ರೂ ಮಾಡ್ಕೊಟ್ಟಿದಾರ? ಹಾಗೆ ನೀನು ಏನಾದ್ರೂ ಅವ್ರಿಗೆ ಮಾಡ್ಕೊಟ್ಟಿದ್ಯಾ? ಇಲ್ಲ. ಅದೇ ಈ ಮನೆಗೂ ಆ ಮನೆಗೂ ಇರೋ ವ್ಯತ್ಯಾಸ. ತುತ್ತನ್ನ ಹಂಚ್ಕೊಂಡು ತಿನ್ನೋ ಆ ಮನೆಯವರೆಲ್ಲಿ? ತುತ್ತಿದೆ ಅನ್ನೋದನ್ನೇ ಮರ್ತಿರೋ ನಾವೆಲ್ಲಿ? ಕುಮಾರಿ ಹೇಳ್ದಾಗೆ ಆಸ್ತಿಲಿ ನಾವು ಶ್ರೀಮಂತರಿರ್ಬೋದು, ಆದ್ರೆ ಪ್ರೀತಿನಲ್ಲ. ನಮ್ ಮನೆಗ್ ತರೋ ಅರ್ಹತೆ ಇಲ್ದಿರೋ ಅನ್ನನ ತಗೊಂಡ್ ಬಂದ್ರೆ ನೋಡ್ಕೊಂಡು ಸುಮ್ನಿರೋದಕ್ಕಾಗುತ್ತಾ? ನಿಮಗ ಅವಳ ಮೇಲೆ ಅಷ್ಟೊಂದು ಕನಿಕರ ಇದ್ರೆ ಅವಳಿಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿ, ಮುಖದ ಮೇಲೆ ಬಿಸಾಕ್ತೀನಿ, ಆಯ್ಕೊಂಡು ಹೋಗ್ಲಿ. ದೇವ್ರೆ, ನನ್ನ ಯಾವ ಸ್ಥಿತಿಗೆ ತಂದ್ಬಿಟ್ಯಪ್ಪ. ನನಗೋಸ್ಕರ ಅಂತ ನನ್ನ ತಂಗಿ ಪ್ರೀತಿಯಿಂದ ತಿಂಡಿನ ತಂದಿದ್ಲು. ಅವಳಿಗೆ ಅಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ರಲ್ಲ, ಅದನ್ನ ತಡೆಯಕ್ಕಾಗದೆ ಇರೋ ಸ್ಥಿತಿನ ತಂದ್ಬಿಟ್ಯಲ್ಲ. ಅವ್ರು ಖುಷಿಯಾಗಿರ್ಲಿ ಅಂತ ನಾನು ಹೋರಾಡ್ತಿದ್ರೆ ನನ್ನ ಕಣ್ಮುಂದೆನೆ ಅವ್ರಿಗೆ ಅವಮಾನ ಆಗ್ತಿದ್ಯಲ್ಲ. ಯಾವ ತಪ್ಪಿಗೆ ಈ ಶಿಕ್ಷೆ ದೇವ್ರೆ? ಅಯ್ಯೋ ದೇವ್ರೆ, ಅನ್ನ ಚೆಲ್ಲಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನ ಅವ್ರಿಗೆ. ಈಗ ಮಾಡಿರೋದ್ ಸಾಕಾಗಲ್ವಾ ಅಜ್ಜಿ? ದೇವ್ರು ಅಂತವ್ರನ್ನೇ ಚೆನ್ನಾಗಿಟ್ಟಿರೋದು. ಅವ್ರಿಗೆ ದೀಪ ಹಚ್ಚಿ ಕೈ ಮುಗ್ದು ಪೂಜೆ ಮಾಡ್ತೀವಲ್ಲ, ನಮ್ಮಂತವ್ರಿಗೆ ಕೆಟ್ಟದ್ ಮಾಡೋದು. ಮನ್ಸರು ಮಾಡೋ ತಪ್ಪಿಗೆ ದೇವ್ರನ್ನ ಯಾಕೆ ಬೈತೀಯ ಬಿಡವ? ಇವತ್ತೆಲ್ಲ ಅದೇ ಅಂತ ಮೆರಿಬಹುದು, ಆದ್ರೆ ಒಂದಲ್ಲ ಒಂದಿನ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಯಾವಾಗ್ಲೂ ಅಲ್ಲ ಅಪ್ಪಯ್ಯ, ಆಗ್ಲೇ ಶಿಕ್ಷೆ ಕೊಟ್ಟಾಯ್ತು. ಅವ್ರನ್ನ ಚೆಲ್ತಿದ್ದಾಗೆ ಚಿಕ್ಕ ಯಜಮಾನ್ರು ಅಲ್ಲಿಗೆ ಬಂದ್ರು. ವಿಷಯ ಗೊತ್ತಾಗಿ ಕೆಳಗ್ ಬಿದ್ದಿದ್ದ ಅನ್ನನ ತಗೊಂಡ್ ತಿಂದ್ರು.
ತಿನ್ಬೇಕಾದ್ರೆ ಅಕ್ಕನ್ಗೆ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ? ಅವಳು ತಡಿಯಕ್ ಹೋದ್ಲು, ಆದ್ರೆ ಚಿಕ್ಕ ಯಜಮಾನ್ರು ಅವಳ ಮಾತನ್ ಕೇಳಲಿಲ್ಲ. ಅಲ್ಲ ಕಣವ, ಇಲ್ಲಿ ಬಂದಿಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಅಲ್ಲಿ ಚಿಕ್ಕ ಯಜಮಾನ್ರು ನೆಲದ ಮೇಲೆ ಬಿದ್ದಿರೋ ಅನ್ನ ತಿನ್ನುವಾಗ ನೀನ್ ತಡಿಬೇಕು ತಾನೆ? ಯಜಮಾನ್ರು ಅಕ್ಕ ಎಲ್ರು ತಡೆದ್ರು ಅಪ್ಪಯ್ಯ. ಅವ್ರ ಮಾತನ್ನ ಕೇಳ್ದೆ ಇರೋರು ನನ್ ಮಾತನ್ ಕೇಳ್ತಾರ ಹೇಳು? ಆದ್ರೆ ಅವ್ರು ಹಾಗ್ ಮಾಡಿದ್ದೆ ಅಮ್ಮ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಅಂತ ಆಮೇಲೆ ಗೊತ್ತಾಯ್ತು. ನಿಜವಾಗ್ಲೂ ಅಕ್ಕನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವ್ರಗಳ ಮಧ್ಯೆ ಸಿಕ್ಕಾಕೊಂಡು ನರಳ್ತಾ ಇದ್ದಾಳೆ. ಇಷ್ಟೆಲ್ಲ ಅವಮಾನ ಆದ್ರೂ ನಿಮಗ್ ಗೊತ್ತಾದ್ರೆ ನೀವ್ ನೊಂದ್ಕೋತೀರಾ ಅಂತ ಯಾವ ವಿಷಯನೂ ಹೇಳ್ಬೇಡ ಅಂತ ಹೇಳಿದ್ಲು. ಆದ್ರೆ ಮನ್ಸ್ ತಡಿಯಕ್ಕಾಗ್ದೆ ಎಲ್ಲ ಹೇಳ್ಬಿಟ್ಟೆ. ನೋಡವ, ಆ ಮನೆಯವ್ರು ಹೆಂಗೆ ಅಂತ ಗೊತ್ತಿದ್ದು ಹೋಗಿದ್ದು ನಮ್ ತಪ್ಪಲ್ವಾ? ಇನ್ಮೇಲೆ ಇಂಥ ಕೆಲಸ ಎಲ್ಲ ಮಾಡ್ಬೇಡ ಕಣವ. ಅದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ನಾವು ಮರಿಬಹುದು ಅಪ್ಪಯ್ಯ, ಆದ್ರೆ ಅಕ್ಕನ ಪರಿಸ್ಥಿತಿ ಹೇಳು. ನೀವ್ ನೊಂದ್ಕೋತೀರಾ ಅಂತ ಅಲ್ಲಿ ನಡೆಯೋ ಯಾವ ವಿಷಯನೂ ಹೇಳ್ದೆ ಹಲ್ ಕಚ್ಕೊಂಡ್ ಬದುಕ್ತಿದ್ದಾಳೆ. ಅವಳಿಗಿದ್ರಿಂದ ಯಾವಾಗ ಮುಕ್ತಿ? ಹಂಗೆಲ್ಲ ಮಾತಾಡ್ಬೇಡ ಕಣವ. ನಡೆಯೋ ದಾರಿಲಿ ಕಲ್ಲು ಮುಳ್ಳು ಇದ್ದಿದ್ದೆ ಅಲ್ವಾ? ಆದ್ರೆ ಅಕ್ಕನ್ ಜೀವನನೇ ಮುಳ್ಳಿನ ಕೊಂಪೆ ಆಗೋಗಿದ್ಯಲ್ಲ ಅಪ್ಪಯ್ಯ. ಅಲ್ಲೇನಾದ್ರೂ ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರು ಇಲ್ದೆ ಹೋಗಿದ್ರೆ ಅಕ್ಕನವ್ರು ಯಾರು ಜೀವಂತವಾಗಿರಕ್ಕೆ ಬಿಡ್ತಿರ್ಲಿಲ್ಲ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ. ಈ ವಿಷಯದ ಬಗ್ಗೆ ನಾವ್ ಯಾರು ಮಾತಾಡೋದ್ ಬೇಡ. ಆ ದೇವ್ರೊಬ್ಬ ಇದ್ರೆ ಆ ಅಮ್ಮನಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ನನ್ ಮೊಮ್ಮಗಳ ಜೀವನನ್ನ ಖಂಡಿತ ಸರಿ ಮಾಡ್ತಾನೆ. ಒಂದ್ ಮನೆ ಯಜಮಾಂತಿ ಅಂದ್ಮೇಲೆ ಒಳ್ಳೆ ನಡವಳಿಕೆ ಇರ್ಬೇಕು. ಇಂಥ ದುರಂಕಾರ ಎಲ್ಲ ಸರಿ ಅಲ್ಲ. ಅದ್ರಲ್ಲೂ ಮೈಯೆಲ್ಲ ಒಳ್ಳೆತನ ತುಂಬಿಕೊಂಡಿರೋ ನನ್ನ ಮೊಮ್ಮಗಳಿಗೆ ಅಯ್ಯೋ ಅನ್ಸಿದ್ರೆ ಅವ್ರು ಖಂಡಿತ ಉದ್ಧಾರ ಆಗಲ್ಲ.